ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಸಮಸ್ಯೆ ಆಗಿದ್ದು, ಅಡ್ಡಿಯಾಗಿದ್ದು ಯಾರು? ನೋಡಿ, ಮಹಾರಾಷ್ಟ್ರದಿಂದ ರಾಹುಲ್ ಗಾಂಧಿ ಅವರಿಗೆ ಒಂದು ದೂರು ಹೋಗುತ್ತೆ. ಅದು ಮರಾಠಿಯಲ್ಲಿ ಬರೆದಂತಹ ಪತ್ರ. ಆ ಪತ್ರಕ್ಕೆ ಶಕ್ತಿ ಕೊಟ್ಟಿದ್ದು, ಮಾಹಿತಿ ಕೊಟ್ಟಿದ್ದು, ಮತ್ತೆ ಆ ಪತ್ರ ಬರೆಯೋದಕ್ಕೆ ಬೆನ್ನ ಹಿಂದೆ ನಿಂತಿದ್ದು ಒಬ್ಬ ಕನ್ನಡಿಗ, ದೈತ್ಯ ಕನ್ನಡಿಗ, ಮಹಾ ಮುತ್ಸದ್ದಿ. ಇದೇ ಕಾರಣಕ್ಕೋಸ್ಕರನೇ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೋಕೆ ಸಾಧ್ಯ ಆಗ್ತಿಲ್ಲ ಅಂತ ಮಹಾರಾಷ್ಟ್ರದ ಒಂದು ಪತ್ರಿಕೆ ಮೆನ್ಷನ್ ಮಾಡಿರುವಂಥದ್ದು. ಮರಾಠಿ ಪತ್ರಿಕೆಯಲ್ಲಿ ಆ ಒಂದು ಚಿಕ್ಕ ಕಾಲಂ ಸ್ಟೋರಿ ಬಂದಿರುವಂಥದ್ದು. ಏನಾಯ್ತು, ಯಾಕೆ? ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಂಡಂತಹ ಎಡವಟ್ಟೇನು, ತಪ್ಪೇನು? ನೋಡಿ, ಎರಡು ರೀತಿಯಲ್ಲಿ ವಿಭಾಗ ಮಾಡಿ ಆ ತಪ್ಪುಗಳ ಪಟ್ಟಿಯನ್ನ ನಿಮಗೆ ಕೊಡಬಹುದು. ಒಂದು, ಎರಡನೇದು, ಆ ಮಹಾರಾಷ್ಟ್ರದ ದೈತ್ಯ ನಾಯಕ ಯಾರು? ಕರ್ನಾಟಕದ ಅದ್ಯಾವ ಮುತ್ಸದಿ ನಾಯಕನ ಕಾರಣಕ್ಕೆ ಆ ಪತ್ರ ರಾಹುಲ್ ಗಾಂಧಿ ಅವರಿಗೆ ತಲುಪ್ತು? ಏನಾಗ್ತಿದೆ? ತುಂಬಾ ಸೂಕ್ಷ್ಮವಾಗಿ ನಿಮಗೊಂದು ಭೇಟಿಯನ್ನ ನೆನಪು ಮಾಡಿಕೊಡ್ಬೇಕು. ಅದು ಮಾರ್ಚ್ 25, 2025. ಸಿದ್ದರಾಮಯ್ಯ ಅವರ ಅತ್ಯಾಪ್ತ, ಅಹಿಂದಾದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾರೆ. ದೆಹಲಿಯಲ್ಲಿ ದೇವೇಗೌಡರನ್ನ ಮತ್ತೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಅಂಡ್ ಟೀಮ್ ಇವತ್ತು, ನಾಳೆ, ನಾಡಿದ್ದು 6ನೇ ತಾರೀಕು, 9ನೇ ತಾರೀಕು, 16, 19, 22 ತಾರೀಕುಗಳ ಯೋಚನೆ ಮಾಡ್ತಿದ್ರೆ, 1 ವರ್ಷಕ್ಕೆ ಮುಂಚೆನೆ ಪ್ಲಾನಿಂಗ್ ಆಗಿದ್ದದ್ದು ಏನು? ಅವತ್ತು ಮಹತ್ವದ ಚರ್ಚೆಗಳಾಗಿತ್ತ? ಈಗ ಬಹುಪಾಲು ಜನಕ್ಕೆ ಅದೊಂದು ಮರಾಠಿ ಪತ್ರಿಕೆಯ ಒಂದು ಲೇಖನ ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸಿಕ್ಕ ಕೂಡ್ಲೇನೆ ಬದಲಾದ ಕೂಡ್ಲೇನೆ ಅಸಲಿ ದ್ವೇಷದ ರಾಜಕಾರಣ ಹೇಗಿರುತ್ತೆ ಅನ್ನೋ ಸಣ್ಣ ಝಲಕ್ ತೋರಿಸಿದ್ರ? ಅಥವಾ ಚುನಾವಣೆಗೂ ಮುಂಚಿನಿಂದ ಇಲ್ಲಿಯ ತನಕ ಒಂದು ಸಮಸ್ಯೆ ಆ ಒಂದು ಕುಟುಂಬಕ್ಕೆ ಎದುರಾಯಿತು. ಆ ಕಾರಣಕ್ಕೋಸ್ಕರನೇ ಅವರು ಒಂದು ಪಕ್ಕಾ ಪ್ಲಾನ್ಡ್ ಮೆಸೇಜ್ ಅನ್ನ, ಸೀಲ್ಡ್ ಲೆಟರ್ ಅನ್ನ ಕನ್ನಡದಲ್ಲಿ ಬರೆದಿದ್ದು ಮರಾಠಿಗೆ ಟ್ರಾನ್ಸ್ಲೇಟ್ ಆಗಿ ಮರಾಠಿಯಿಂದ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆಯಾ? ಯಾರಿರಬಹುದು? ಮೇಲ್ನೋಟಕ್ಕೆ ದೇವೇಗೌಡರು ಅಂತ ಅನ್ಸುತ್ತೆ. ಕಾರಣ ಇಷ್ಟೇ, ಅವರನ್ನ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿ ಸೋಲಿಸಿದ್ದಾಗಿನಿಂದ ದ್ವೇಷ ಏನ್ ಶುರುವಾಗತ್ತೆ? ಅಥವಾ ತುಂಬಾ ಚಿಕ್ಕ ವಯಸ್ಸಿಗೆ ದೇವೇಗೌಡರ ಆಪೋಸಿಟ್ ಅಖಾಡಕ್ಕಿಳಿದು ತಮ್ಮ ತಾಕತ್ತನ್ನು ಪ್ರದರ್ಶಿಸಿದಂತಹ ಸಂದರ್ಭದಿಂದ ಇಲ್ಲಿಯ ತನಕ ಹಲವು ಕಡೆ ಡಿ.ಕೆ. ಶಿವಕುಮಾರ್ ಅವರು ನಾನು ಒಕ್ಕಲಿಗ ಸಮಾಜದ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಳ್ಳುವ ಪ್ರಯತ್ನಗಳನ್ನ ಮಾಡಿದ್ರು. ಏಕಮೇವಾದ್ವಿತೀಯ ನಾಯಕಲಾಗ್ಲಿಕ್ಕೆ ಈಗ ಹವಣಿಸ್ತಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಆಗ್ತಿರುವಂತಹ ಚರ್ಚೆ. ಸಿಂಪಲ್, ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೇನಾಯ್ತು ನೋಡಿ. ತುಮಕೂರಲ್ಲಿ ದೇವೇಗೌಡರು ಸೋಲ್ತಾರೆ ಲೋಕಸಭಾ ಚುನಾವಣೆಯಲ್ಲಿ. ಅವತ್ತು ಸೋಲ್ಸಿದ್ ಯಾರು? ಸಿದ್ದರಾಮಯ್ಯ ಅಂತ ಬಹುಪಾಲು ಜನ ಬೊಟ್ಟು ಮಾಡಿ ತೋರಿಸ್ತಿರುವಂತಹ ಸಂದರ್ಭಕ್ಕೆ ಅದು ಸಿದ್ದರಾಮಯ್ಯ ಅಲ್ಲ, ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಅನ್ನುವ ಮೆಸೇಜ್ ಅನ್ನು ಕೊಟ್ಟಿದ್ದು ಇದೇ ಸಿದ್ದರಾಮಯ್ಯ ಅವರ ಅತ್ಯಾಪ್ತ. ಅವರ ಕಾರಣಕ್ಕೇನೆ, ಮತ್ತೆ ಆ ಮಹಾನಾಯಕನ ಕಾರಣಕ್ಕೇನೆ ಅವರು ಸಚಿವ ಸ್ಥಾನವನ್ನ ಕಳ್ಕೊಂಡ್ರು. ಇದು ಒಂದು. ಈ ಮಂಡ್ಯದಲ್ಲಿ ಏನಾಯ್ತು? ಅಲ್ಲೂ ಕೂಡ ಫಸ್ಟ್ ಟೈಮ್ ಅವರ ಮೊಮ್ಮಗ ಸೋಲೋದಕ್ಕೆ ಕಾರಣ ಆಯ್ತು. ಅದಾದ್ಮೇಲೆ ಹಾಸನದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಹೀನಾಯ ಅಪಮಾನ, ಸೋಲು ಎಲ್ಲ ಆಗ್ಲಿಕ್ಕೆ ಕಾರಣ ಆಗಿದ್ದ ಯಾರು? ಚರ್ಚಿತ ವಿಚಾರ. ಅದಾದ ಮೇಲೆ ನಿಮಗೆ ರಾಮನಗರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಂದು ಸಲ ಅವರ ಮೊಮ್ಮಗ ಸೋಲಿಕ್ಕೆ ಕಾರಣ ಯಾರು? ನಿಖಿಲ್ ಕುಮಾರಸ್ವಾಮಿ. ಅದಾದ ಮೇಲೆ 24ರಲ್ಲಿ ಮತ್ತೆ ಉಪಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲೂ ಆ ಯುವ ನಾಯಕ ಹ್ಯಾಟ್ರಿಕ್ ಸೋಲು ಕಾಣಲಿಕ್ಕೆ ಕಾರಣ ಯಾರು? ಈ ಎಲ್ಲ ಪಟ್ಟಿಗಳು ಒಂದು ಕಡೆ ಬರುತ್ತೆ. ತೀರಾ ಬಮೂಲ್ ನಿರ್ದೇಶಕರ ಚುನಾವಣೆಗಳಲ್ಲೂ ಕೂಡ JDSಗೆ ಬಹುದೊಡ್ಡ ಪೆಟ್ಟು ಕೊಡ್ತಾನೆ ಬಂದಿದ್ಯಾರು? ಪಟ್ಟಿ ದೊಡ್ಡದಿದೆ. ಹಾಗೆ ನೋಡಿದ್ರೆ ಈ ಮತ್ತೊಂದು ಮಗ್ಗಲಿನ ಪಟ್ಟಿಗಳು ನೋಡಿ. ಇದೇ ಕುಮಾರಸ್ವಾಮಿ ಅವರ ವಿರುದ್ಧ ಕಳ್ಳತನ, ವಿದ್ಯುತ್ ಕಳ್ಳತನದ ಆರೋಪ ಬರುತ್ತೆ. ಮಾಡಿಸಿದ್ಯಾರು? HD ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿಸ್ತಾರೆ.
ಇತ್ತೀಚಿನ ಒಂದು ಬೈಟಲ್ಲಿ ಖುದ್ದು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಮಾಜಿ ಪ್ರಧಾನಿಯೊಬ್ಬರ ಮಗನನ್ನ ನೀವು ಯಾವ ರೀತಿ ಅಪಮಾನ ಮಾಡಿ ಅರೆಸ್ಟ್ ಮಾಡಿಸಿದ್ರಿ ಅಂತ ಗೊತ್ತಿಲ್ವಾ ನಮ್ಗೆ? ನಮ್ಗೆಲ್ಲಾ ಗೊತ್ತಿದೆ. ಅದಾದ ಮೇಲೆ ಬಿಡದಿ ಜಮೀನು ಒತ್ತುವರಿ ವಿಚಾರವಾಗಿ ನೋಟಿಸ್ ಕೊಡಿಸಿದ್ದು ಇದೇ ಕುಮಾರಸ್ವಾಮಿ ಅವರಿಗೆ. ಇನ್ನೂ ಮುಖ್ಯ ಅಂದ್ರೆ ಎಷ್ಟೊಂದು ಪ್ರಕರಣಗಳು ಹೀಗೆ ದೊಡ್ಡ ಸಾಲನ್ನೇ ಕೊಡ್ತಾ ಹೋಗ್ಬಹುದು, ಪಟ್ಟಿ ದೊಡ್ಡದಿದೆ. ಆದ್ರೆ ದೇವೇಗೌಡರ ವಿರುದ್ಧವೂ ಕೂಡ ದೇವೇಗೌಡರು ಇಷ್ಟೆಲ್ಲ ಯೋಚನೆ ಮಾಡ್ಲಿಕ್ಕೆ ಅವರೇ ಇರಬಹುದು ಅಂತ ಅಲ್ಲ, ದೇವೇಗೌಡರಿಗೆ ಇಂಥದ್ದೊಂದು ಕಾರಣಗಳ ಪಟ್ಟಿ ಸಿಗತ್ತೆ, ಕುಮಾರಸ್ವಾಮಿ ಅವ್ರಿಗೆ ಸಿಗತ್ತೆ. ಇದೇ ಬಿಡದಿ ಲೇಔಟ್ ಪ್ರಕರಣದಲ್ಲಿ ಇದೇ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೊಡ್ತಾರೆ. ಅಲ್ಲಿ ರೈತರ ಜೊತೆಯಲ್ಲಿ JDS ನಾಯಕರು ಹೋರಾಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ರೈತರ ಪರವಾಗಿ ನಿಂತ್ಕೊಂಡಿದ್ದೀನಿ ನಾನು. DK ಶಿವಕುಮಾರ್ ಅವರೇ, ನೀವೇನೇನೆಲ್ಲ ಮಾಡಿದಿರಿ ನಮಗ್ ಗೊತ್ತಿದೆ. ನಮ್ಮ ಪಕ್ಷವನ್ನ, ನಮ್ಮ ಕುಟುಂಬವನ್ನ ಯಾವ ರೀತಿ ರಾಜಕೀಯವಾಗಿ ಮುಗಿಸೋಕೆಲ್ಲ ಪ್ಲಾನ್ ಮಾಡಿದ್ರಿ ನಮಗ್ ಗೊತ್ತಿದೆ. ಜೈಲಿಗೆ ಹೋಗೋದಕ್ಕೆ ಸಿದ್ಧರಾಗಿರಿ ಅನ್ನೋ ಮೆಸೇಜ್ ಅನ್ನ ಕೊಟ್ಟಿದ್ರು. ಅಷ್ಟು ಕಟುವಾಗಿ ಮಾತಾಡೋದಕ್ಕೆ ಇವೆಲ್ಲ ಕಾರಣಗಳಿದ್ದಿರಬಹುದು. ಆದ್ರೆ ಈಗ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೇಗೆ ಹೋಗಿ ಸಾಧ್ಯ ಆಗುತ್ತೆ ನೋಡಿ. ಮುತ್ಸದಿಗಳೆಂದೂ ಕೂಡ ಬಣ ಅಂತ ನೋಡೋದಿಲ್ಲ, ಅಥವಾ ಮೈತ್ರಿ ಪಕ್ಷ ಅಂತ ನೋಡೋದಿಲ್ಲ, ಮೈತ್ರಿ ಧರ್ಮ ಪಾಲಿಸ್ತಾರೆ. ಆದ್ರೆ ಇಬ್ಬರು ನಾಯಕರು, ಮಹಾರಾಷ್ಟ್ರದಲ್ಲಿರುವ ಮತ್ತೊಬ್ಬ ದೇವೇಗೌಡ, ಅದು ಶರದ್ ಪವಾರ್, ಅವರು ಕೂಡ ಯಾವ ಕಾಲಕ್ಕೆ ಏನ್ ಯೋಚನೆ ಮಾಡ್ಬೇಕು ಅದನ್ನ ಮಾಡಿ ಮೊದಲೇ ಇಟ್ಕೊಂಡಿರ್ತಾರೆ ದೇವೇಗೌಡರ ತರ. 33ರದೋ 38ರದೋ ಆ ಶರದ್ ಪವಾರ್ ಅವರ ಮೂಲಕ ದೇವೇಗೌಡರು ಒಂದು ಪತ್ರ ಬರೆಸಿದ್ರು. ಆ ಪತ್ರ ಸಂಕ್ಷಿಪ್ತವಾಗಿ ಏನೆಲ್ಲ ಹೇಳಬೇಕಿತ್ತು DK ಶಿವಕುಮಾರ್ ಅವರ ವಿಚಾರವಾಗಿ ಅಷ್ಟನ್ನು ರವಾನಿಸಿದ್ದ ಕಾರಣಕ್ಕೆ ಇದುವರೆಗೂ ಕೂಡ CM ಸ್ಥಾನದಲ್ಲಿ ಅವರು ಕೂರೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ಮಹಾರಾಷ್ಟ್ರದ ಒಂದು ಪತ್ರಿಕೆಯಲ್ಲಿ, ಒಂದು ಪಾಕ್ಷಿಕ ಪತ್ರಿಕೆಯಲ್ಲಿ ದಾಖಲಾಗಿರುವಂತಹ ಒಂದು ವರದಿ ಸಾರಿ ಹೇಳ್ತಿದೆ. ಹಾಗಿದ್ರೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಲೇಬಾರದು ಅಂತ ಬಯಸ್ತಿರುವಂತಹ ಈ ಮಹಾನ್ ಮುತ್ಸದಿ ದೈತ್ಯ ನಾಯಕನ ಕಾರಣಕ್ಕೆ ಎನ್ನಬಹುದಾದಂತಹ ಒಂದು ರೀಸನ್ ಏನಿದೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕಷ್ಟ ಆಗತ್ತೆ ಅನ್ನೋದನ್ನೇ ಈ ಸಾಲುಗಳು, ಈ ಪ್ರಕರಣಗಳು, ಈ ಎಲ್ಲ ಸಂಗತಿಗಳು ಒಂದು ಸೀಲ್ ಆಗ್ತಿವೆ. ಅದು ಮಾಸ್ ಲೀಡರ್ಗೆ ಬಾಪ್ ಯಾರಿದ್ದಾರೆ ಅಂತಹ ಮಾಸ್ ಲೀಡರ್ಗಳ ಬಾಪ್ಗಳು ಇಬ್ರು, ಶರದ್ ಪವಾರ್ ಅಂಡ್ ದೇವೇಗೌಡರು ಸೀಲ್ ಹಾಕಿದ್ದಾರೆ. ಕಷ್ಟ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು. ಇದು ಸಿದ್ದರಾಮಯ್ಯ ಅವರಿಗೆ ಲಾಭ ಆಗ್ತಿದೆ ಅಲ್ವಾ? ಕಮೆಂಟ್ ಮಾಡಿ.